ಈ ರಾಜ್ಯ ಸರ್ಕಾರಕ್ಕೆ ನಾಲ್ವಡಿ ಕೃಷ್ಣರಾವ್ ಜೊತೆಗೆ ಹೋಲಿಕೆ ಎಲ್ಲ ಮಾಡಕ್ ಬರುತ್ತೆ. ಅಯ್ಯಯ್ಯಯ್ಯೋ, ಮುಖ ನೋಡ್ಕೊಳ್ಳಿ. ಒಂದು ಮಳೆಗಾಲ ಶುರುವಾಗುತ್ತೆ, ರೈತರಿಗೆ ಬೇಕಾಗಿರುವಂಥ ಗೊಬ್ಬರವನ್ನು ಮುಟ್ಟಿಸ್ಬೇಕು ಅನ್ನುವಂಥ ಯೋಚನೆ ಇಲ್ಲದೆ ಇರುವಂಥವ್ರು ಏನೇನೋ ಕಂಪೇರ್ ಮಾಡ್ಕೊಳ್ತಾರೆ. ನೋಡ್ಕೊಳ್ಳಿ ನಿಮ್ಮ ಮನಸ್ಥಿತಿಗಳು ಹೇಗಿದೆ ಅಂತ ಹೇಳಿ. ಈಗ ಪಾಪ ಯೂರಿಯಾ ಗೊಬ್ಬರ ಬೇಕಾಗಿದೆ, ಸಿಗ್ತಾ ಇಲ್ಲ, ಒದ್ದಾಡ್ತಾ ಇದ್ದಾರೆ. ಈ ಮಂಡ್ಯ ಭಾಗದಲ್ಲಿ, ಹಳೆ ಮೈಸೂರು ಭಾಗದಲ್ಲಿ ಇರೋ ರೀತಿಯಲ್ಲಿ ನೀರಾವರಿ ಪರಿಸ್ಥಿತಿ ಅಲ್ಲ. ಅಲ್ಲಿ ಮಳೆ ಬಂದಾಗ ಮಾತ್ರ ಬೆಳೆ ಬೆಳಿಬೇಕು. ಯೂರಿಯಾ ಗೊಬ್ಬರ ಅಭಾವ ಆಗ್ತಾ ಇದೆ. ಹಾವೇರಿಯಲ್ಲಿ, ದಾವಣಗೆರೆಯಲ್ಲಿ, ಕೊಪ್ಪಳ ಭಾಗಗಳಲ್ಲೆಲ್ಲ ರೈತರೆಲ್ಲ ಕಾಯ್ಕೊಂಡು ಕೂತಿದ್ದಾರೆ. ಬೆಳೆಯಲ್ಲಿ ಬೆಳೆದಿದ್ದೀವಿ, ಗೊಬ್ಬರ ಹಾಕಬೇಕಾಗಿದೆ, ಅದನ್ನು ಕೊಡಿಸಬೇಕಾಗಿರುವಂಥ ಸರ್ಕಾರ ಮಾತ್ರ ಕೇಂದ್ರದತ್ತ ಬೆರಳು ಮಾಡಿಬಿಟ್ಟು ಇಲ್ಲ ಒಂದು 4-5 ಜಿಲ್ಲೆಗಳಲ್ಲಿ ಮಾತ್ರ ಹಿಂಗಾಗ್ತಾ ಇದೆ ಅಂತ ಹೇಳಿದ್ದೇ ಹೇಳೋ ರೀತಿಯಲ್ಲಿ ಮಾಡ್ತಾ ಇದ್ದಾರೆ. ವ್ಯವಸ್ಥೆಯನ್ನು ಮಾಡುವಂಥ ಗೋಜಿಗೆ ಹೋಗ್ತಾ ಇಲ್ಲ. ಮಾತುಗಳನ್ನು ಕೇಳಿದರೆ ಮಾತ್ರ ದೊಡ್ಡ ದೊಡ್ಡ ಮಾತುಗಳು ಇರುತ್ತೆಲ್ಲ. ಇದು ಸರ್ಕಾರ. ಕಂಪೇರ್ ಮಾಡ್ಕೊಳ್ಳೋದು ನಾಲ್ವಡಿ ಕೃಷ್ಣರಾಜ ಒಡೆಯವರ ಜೊತೆಗೆ. ಹಾವೇರಿ ಜಿಲ್ಲೆಯಲ್ಲಿ ನಿರಂತರವಾಗಿ ಜಿಟಿ ಮಳೆ ಆಗ್ತಾ ಇರೋ ಹಿನ್ನೆಲೆಯಲ್ಲಿ ಮೆಕ್ಕೆಜೋಳದ ಪ್ರಮುಖ ಬೆಳೆಗೆ ಯೂರಿಯಾ ಗೊಬ್ಬರದ ಅಭಾವದಿಂದ ಹೀಗಾಗಿ ನೂರಾರು ರೈತರು ಪರದಾಡುವಂತಹ ಪರಿಸ್ಥಿತಿ ನಿರ್ಮಾಣ ಆಗಿರುವಂಥದ್ದು. ನಾನು ಹಾವೇರಿ ತಾಲೂಕಿನ ದೇವಗಿರಿ ಗ್ರಾಮದಲ್ಲಿದ್ದೇನೆ. ಬೆಳಗಿನಿಂದಲೇ ಕೂಡ ನೂರಾರು ರೈತರು ಕ್ಯೂವನ್ನು ಹಚ್ಚಿ ಕಳೆದ 15 ದಿನಗಳಿಂದ ಯೂರಿಯಾ ಗೊಬ್ಬರ ಸಿಗ್ತಾ ಇಲ್ಲ. ಇವತ್ತು ಏಕಾಏಕಿ ಒಂದು ಲಾರಿ ಬಂದಿರೋ ಹಿನ್ನೆಲೆಯಲ್ಲಿ ನೂರಾರು ರೈತರು ಯೂರಿಯಾ ಗೊಬ್ಬರ ಖರೀದಿಗೆ ಮುಗಿಬಿದ್ದಿರುವಂಥದ್ದು ನಾನು ದೃಶ್ಯದಲ್ಲಿ ತೋರಿಸ್ತೀನಿ. ಯೂರಿಯಾ ಗೊಬ್ಬರಕ್ಕೆ ಮೆಕ್ಕೆಜೋಳ ಹೆಚ್ಚು ಬೆಳೀತಿರುವಂತಹ ಜಿಲ್ಲೆ ಹಾವೇರಿ. ಹಾಗಾಗಿ ನಿರಂತರವಾಗಿಂತಹ ಜಿಟಿ ಮಳೆಗೆ ಯೂರಿಯಾ ಗೊಬ್ಬರದ ಅವಶ್ಯಕತೆ ಇರೋ ಹಿನ್ನೆಲೆಯಲ್ಲಿ ನೂರಾರು ರೈತರು ಈಗಾಗಲೇ ಕ್ಯೂ ಹಚ್ಚಿ ಯೂರಿಯಾ ಗೊಬ್ಬರವನ್ನು ಖರೀದಿ ಮಾಡ್ತಿರುವಂಥದ್ದು. ಆದರೆ ಯೂರಿಯಾ ಗೊಬ್ಬರ ರೈತರಿಗೆ ತಕ್ಕಷ್ಟೇ, ಅಂದರೆ 2 ಎಕರೆಗೆ ಒಂದು ರೈತರಿಗೆ 2 ಚೀಲ ಒಂದು ನ್ಯಾನೋ ಯೂರಿಯಾವನ್ನು ಕೊಡ್ತಾರೋ ಹಿನ್ನೆಲೆಯಲ್ಲಿ ಹೀಗಾಗಿ ರೈತರು ಹೆಚ್ಚಿಗೆ ಗೊಬ್ಬರ ಬೇಕು ಅನ್ನೋ ಆಗ್ರಹವನ್ನು ಮಾಡ್ತಿರುವಂಥದ್ದು. ನಮ್ಮ ಜೊತೆಗೆ ರೈತರಿದ್ದಾರೆ, ಅವರನ್ನು ಮಾತನಾಡಿಸ್ತೀನಿ. ಸರ್, ಈಗ ಒಬ್ಬ ರೈತರಿಗೆ 2 ಚೀಲ ಗೊಬ್ಬರ ಅವಶ್ಯಕ ಸಾಗುತ್ತಾ, ಹೇಗೆ? ಸರ್, ನಮಗೀಗ ಸುಮಾರಾಗಿ ಒಂದು 2-3 ತಿಂಗಳ ಮಳೆ ಹತ್ತಿ ಬಿತ್ತಿಗೆ ಆಗಿದ್ದಾಗ ಗೊಬ್ಬರ ಅಂತೇಳಿ ಎಲ್ಲಿ ಬೇಕಲ್ಲಿ ಅಲ್ಲದ ನಮ್ಗೆ ರೈತರಿಗೆ ಸಾಕಷ್ಟು ಬೆಸತ್ತು ಬಿಟ್ಟವು ಸರ್. ನಾವು ರೈತರು ಈಗ ಗೊಬ್ಬರ ನಮ್ಗೆ ದೇವಗಿರಿಗೆ ಒಂದು ಲೋಡ್ ಬಂದೈತೆ ಬಿಡು, ನಮ್ಗೆ ಸಫಿಷಿಯೆಂಟ್ ಗೊಬ್ಬರ ಸಿಗತೈತೆ, ನಮ್ಗೆ ಸಾಕಷ್ಟು ಅನುಕೂಲ ಐತಿ ನಮ್ಗೆ ಅನ್ನೋಂಥ ವಿಚಾರ ನಾವು ತಿಳ್ಕೊಂಡಿದ್ವಿ. ಆದರೆ ಇಲ್ಲಿ ಸೊಸೈಟಿಗೆ ಬಂದು ಪಾಳೆ ಹಸಿದಾಗ ಗೊತ್ತಾಗಿತ್ತು ನಮ್ಗೆ, ನಿಮಗೆ ಕೊಡೋದು 2 ಚೀಲ ಅಂತಂತಾರೆ. ಅಂದ್ರೆ 2 ಚೀಲ ಅಂದ್ರೆ ಅಡಿಕೆಲಿ ಒಳಗೆ ಸ್ವಲ್ಪ ಸುಣ್ಣ ಹಚ್ಕೊಂಡು ತಿಂದಾಗ ಆಗತ್ತೆ ಸರ್ ನಮ್ಗೆ ರೈತರಿಗೆ. ಅದು ಯಾವುದೇ ರೀತಿಯಿಂದ ನಮಗೇನು ಸರಿ ಅನ್ಸಂಗಿರೋದು. ಈಗ JD ಅವರು AD ಅವರು ಏನಂತಾರೆ ಸರ್, ನಮ್ಗೆ ಹಾವೇರಿ ಜಿಲ್ಲೆಗೆ ನಾವು ಸಮಗ್ರವಾಗಿ ಗೊಬ್ಬರ ಕೊಟ್ಟವಿ, ನಿಮಗೇನು ಗೊಬ್ಬರ ತೊಂದರೆ ಇಲ್ಲ ಅಂತ ಅವ್ರು ಸ್ಟೇಟ್ಮೆಂಟ್ ಕೊಡ್ತಾರೆ. ನಿಮ್ಮ ಮಾಧ್ಯಮದ ಮುಖಾಂತರ ಸ್ಟೇಟ್ಮೆಂಟ್ ಕೊಟ್ಟಿದ್ದಾರೆ ಅವರು. ಆದರೆ ನಿಮ್ಮ ಮಾಧ್ಯಮದ ಮುಖಾಂತರ ನಾವು ಅವ್ರಿಗೆ ಎಚ್ಚರಿಸ್ಕೊಳಕ್ಕೆ ಏನು ಕೊಡ್ತಾ ಇದ್ದೇವೆ ಅಂದ್ರೆ ಸರ್, ನಮ್ಮದು ಹಾವೇರಿ ಗೋಲಿಬಾರ್ ಆಗಿದ್ದು ಹಂಗೆ ಹುಡುಗಾಟಿಗಿಂದ ಆಗಿಲ್ಲ ಸರ್. ಅದು ಇದೇ ಗೊಬ್ಬರದ ಇಶ್ಯೂ ಇಟ್ಕೊಂಡು ಗೋಲಿಬಾರ್ ಆಗಿದ್ದು. ಇದೇ ಥರ ಆದ್ರೆ ಮತ್ತು ಮುಂದಿನ ದಿನಗಳಲ್ಲಿ ಮತ್ತೆ ಆಕತ್ತೇನಂತ ಅಭಿಪ್ರಾಯನ ನಮ್ದು ಹೇಳ್ತಾ ಇದ್ದೇವೆ ಸರ್. ರಾಜು ತರ್ಲಘಟ್ಟ ಅಂತೇಳಿ ಸರ್. ಇದಿಷ್ಟು ಅಂದರೆ ರೈತರ ನುಗ್ಗಲಾಗಬಾರ್ದು ಅನ್ನೋ ಕಾರಣಕ್ಕಾಗಿ ಪೊಲೀಸ್ ಸಿಬ್ಬಂದಿಯನ್ನು ಕೂಡ ನಿಯೋಜನೆ ಮಾಡಿರುವಂಥದ್ದು. ಆದರೆ ಭಾಳಷ್ಟು ರೈತರು ಮೆಕ್ಕೆಜೋಳವನ್ನು ಬೆಳೆ ಹಿನ್ನೆಲೆಯಲ್ಲಿ ರೈತರಿಗೆ ಹೆಚ್ಚಿನ ಗೊಬ್ಬರ ಬೇಕಾಗಿದೆ ಅನ್ನೋದು ರೈತರ ಒತ್ತಾಯವಾಗಿದೆ. ಆದರೆ ಇನ್ನೊಂದು ಭಾಗದಲ್ಲಿ ದೃಶ್ಯದಲ್ಲಿ ತೋರಿಸ್ತೇನೆ ನಮಗೆ. ಈಗಾಗಲೇ ರೈತರು ಅಂದರೆ ಪ್ರತಿಯೊಬ್ಬ ರೈತರು 2 ಚೀಲ ಗೊಬ್ಬರವನ್ನು ಖರೀದಿ ಮಾಡಿ ಒಂದು ನ್ಯಾನೋ ಯೂರಿಯಾವನ್ನು ಖರೀದಿ ಮಾಡ್ತಿರುವಂಥದ್ದು. ಹೀಗಾಗಿ ನಿರಂತರವಾಗಿ ಮಳೆ ಬೀಳ್ತಿರೋ ಹಿನ್ನೆಲೆಯಲ್ಲಿ ರೈತರು ಕಳೆದ 15 ದಿನಗಳಿಂದ ಕೂಡ ಗೊಬ್ಬರ ಖರೀದಿಗೆ ಮುಗಿಬಿದ್ದರು. ಅಂದರೆ ಇವತ್ತು ಬಂದಿರೋ ಹಿನ್ನೆಲೆಯಲ್ಲಿ ಒಬ್ಬ ರೈತರಿಗೆ 2 ಚೀಲವನ್ನು ಕೊಡ್ತಾ ಇದ್ದಾರೆ. ಹೀಗಾಗಿ ಹೆಚ್ಚಿನ ಗೊಬ್ಬರವನ್ನು ಕೊಡುವಂಥ ವ್ಯವಸ್ಥೆಯನ್ನು ಮಾಡಬೇಕು ಅನ್ನೋ ಒತ್ತಾಯವನ್ನು ಮಾಡ್ತಿರುವಂಥದ್ದು. ನಮ್ಮ ಜೊತೆಗೆ ರೈತರಿದ್ದಾರೆ, ಅವ್ರನ್ನ ಸರ್, ನಿಮ್ಗೆ ಎಷ್ಟು ಅವಶ್ಯಕತೆ ಇದೆ, ಎಷ್ಟು ಗೊಬ್ಬರ ಕೊಡ್ತಾ ಇದ್ದಾರೆ ಸರ್? ನಮ್ಗೆ 2 ಅವಶ್ಯಕತೆ ಇಲ್ಲ ರೀ, ಜಾಸ್ತಿ ಬೇಕಾಗಿತ್ತು. ಬಟ್ ಅವರು ಎಲ್ಲರಿಗೂ ರಿಸ್ಟ್ರಿಕ್ಷನ್ ಮಾಡ್ಯಾರ, ಎಲ್ಲರಿಗೂ ಸಿಗ್ಲಿ ಅಂತ ಹೇಳಿ ಹಂಗೆ ಮಾಡಿರೋದ್ರ ಸಂಬಂಧ ನಾವು 2ಕ್ಕೆ ಸ್ಟಿಕ್ ಆನ್ ಆಗಿದ್ದೇವೆ. ಈಗ ಎಷ್ಟು ದಿನದಿಂದ ಕೇಳ್ತಾ ಇದ್ರಿ ಸರ್ ಗೊಬ್ಬರನ? ಇವತ್ತು ಬಂದಿದೆ. 1 ತಿಂಗಳಾಯ್ತು ನಾವು ಕೇಳಕತ್ತು, ಅವ್ರಿಗೆ ಕೊಡಾಕತ್ತಾರ. ಮತ್ತೊಬ್ಬರು ರೈತರಿದ್ದಾರೆ, ಅವ್ರನ್ನ ಮಾತಾಡ್ಸೋಣ. ಸರ್, ನಿಮಗೆ ಎಷ್ಟು ಗೊಬ್ಬರ ಬೇಕಾಗಿತ್ತು, ಈಗ ಎಷ್ಟು ಕೊಟ್ಟಿದ್ದಾರೆ ಸರ್? ನಮ್ಗೆ 10 ಚೀಲ ಬೇಕಾಗಿತ್ತು ರೀ. ಈಗ 2 ಚೀಲ, ಎಲ್ಲರಿಗೂ 2 ಚೀಲ ಅಂತೆ 2 ಚೀಲ ಒಂದು ನ್ಯಾನೋ ಒಂದು ಕೊಪ್ಪಳ ಜಿಲ್ಲೆಯಲ್ಲಿ ಕಳೆದ 1 ವಾರದಿಂದ ನಿರಂತರವಾಗಿ ಮಳೆ ಬರ್ತಿರೋದ ಕಾರಣಕ್ಕಾಗಿ ರೈತರೆಲ್ಲ ಖುಷಿಯಾಗಿದ್ದಾರೆ. ತಾವು ಹಾಕಿದಂಥ ಮೆಕ್ಕೆಜೋಳ ಸಹ ಅಂದ್ರೆ ಚಿಗುರು ಹೊಡಿತಾ ಇದೆ. ಈ ಕಾರಣಕ್ಕಾಗಿ ಏನಪ್ಪ ಅಂದ್ರೆ ತಮಗೆ ಬೇಕಾದಂಥ ಯೂರಿಯಾ ಆಗಿರ್ಬೋದು, ಗೊಬ್ಬರ ಎಲ್ಲ ತೆಗೆದುಕೊಳ್ಳೋಕ್ಕೆ ಸಾಕಷ್ಟು 1 ವಾರಗಳಿಂದ ನಿರಂತರವಾಗಿ ಕೊಪ್ಪಳದ ಗಂಜ್ ಸರ್ಕಲ್ ಬಳಿರುವಂಥ ತಾಲೂಕು ಒಕ್ಕಲ್ತನ ಹುಟ್ಟುಗುಳಿ ಮಾರಾಟ ಸಹಕಾರ ಸಂಘ
ಅದಕ್ಕೆ ದಿನನಿತ್ಯ ಬಂದು ಅಂತ ಕಾಯುವಂಥ ಪರಿಸ್ಥಿತಿ ಆಗಿದೆ. ಆದರೆ ಸರಿಯಾದ ರೀತಿ ಯೂರಿಯಾ ಸಿಗ್ತಿಲ್ಲ ಅನ್ನೋ ಕಾರಣಕ್ಕಾಗಿ ರೈತರೆಲ್ಲ ಬಂದು ಏನಂದರೆ ಇಡೀ ಶಾಪ್ ಆಗ್ತಾಯಿದ್ದಾರೆ. ಇಲ್ಲಿ ನೋಡ್ತಾ ಇರ್ಬೋದು ದೃಶ್ಯದಲ್ಲಿ ರೈತರು ಅಂದರೆ ಒಕ್ಕಲ್ತನ ಹುಟ್ಟುವಳಿ ಮಾರಾಟ ಸಂಘದ ಮುಂದೆ ಅಂಗಡಿ ಮುಂದೆ ಕುಂತು ಯಾವುದೇ ರೀತಿ ಅಂದರೆ ಯೂರಿಯಾ ಬೇಕಂತ ಕುಂತಿದ್ದಾರೆ ಅಂತ ಹೇಳ್ಬೋದು. ಸಾಕಷ್ಟು ಪ್ರತಿದಿನ ಅಂದರೆ ಬೆಳಗ್ಗೆ 6 ಗಂಟೆಯಿಂದ ಬಂದು ದಿನನಿತ್ಯ ಇದೇ ರೀತಿ ಅವ್ರ ಕಸಬಾಗ್ಬಿಟ್ಟಿದೆ ಅಂತ ಹೇಳ್ಬೋದು. ಯಾಕಂದರೆ ಈ ಮಳೆ ಬರ್ತಾ ಇದೆ, ಈ ಸಮಯದಲ್ಲಿ ಯೂರಿಯಾ ಹಾಕಿದರೆ ಗೊಬ್ಬರ ಹಾಕಿದರೆ ಮತ್ತು ಬೆಳೆ ಚೆನ್ನಾಗಿ ಬರುತ್ತೆ ಎಂಬುದು ಅವರ ಆಸೆ. ಈಗ ಸ್ವತಃ ಅಂದರೆ ಇಲ್ಲಿ ನೋಡಿದ್ರೆ ಗೊಬ್ಬರ ಸಿಗ್ತಾಯಿಲ್ಲ, ಸರಿಯಾಗಿ ಟೈಮ್ ಸಿಗ್ತಾ ಇಲ್ಲ, ಗೊಬ್ಬರ ಇಲ್ಲ ಅಂತ ಹೇಳ್ತಿದ್ದಾರೆ. ಸ್ವತಃ ಏನಪ್ಪ ಅಂದ್ರೆ ನಮ್ಮ ಜೊತೆ ರೈತರ ಅದರ ಮಾತಾಡ್ಸಮ್ಮನಿ ತಾತ ಇಲ್ಲಿ ಏನು ಎದಕ್ಕೆ ಬಂದು ಏನು ಬೇಕಾಯ್ತು ನಿಮಗೆ? ನಮ್ಗೆ ಗೊಬ್ಬರ ಬೇಕಾಯ್ತು ಸರ್. ಏನು ಮಾಡ್ತೀರಿ ಈಗ ಒಂದು 15 20 ದಿನ ಸನಿಯಾಗ ಗೊಬ್ಬರ ಸಲುವಾಗಿ ಅಲ್ಲಿ ಬರ್ತು ಇಲ್ಲಿ ಬರ್ತು ಅಂತಾರೆ. ಎಲ್ಲಿ ತಿರುಗಾಡಿದ್ರೆ ಗೊಬ್ಬರ ಸಿಗೋದು, ಯೂರಿಯಾ ಸಿಗೋದು, ಕಾಂಪ್ಲೆಕ್ಸ್ ಇಲ್ಲ ಅಂತಾರೆ, ಯೂರಿಯಾ ಇಲ್ಲ ಅಂತಾರೆ. ನಾವು ಈಗ ಕಂಡಪಟ್ಟಿ ಮೆಕ್ಕೆಜೋಳ ಹಾಕ್ಯಂಗೆ ಕೂತ್ಕೊಂತೀವಿ, ನಾವು ಯಾವ ಬೆಳೆಸ್ಬೇಕು? ಈ ಸರ್ಕಾರ ಏನು ಮಾಡ್ತಾ ಏನಿಲ್ಲ. ರೈತರ ಬಗ್ಗೆ ಅವ್ನು ಸ್ವಲ್ಪ ವಿಚಾರ ಮಾಡ್ತಾರೆ. ರೈತರ ಬೆನ್ನೆಲ್ಲ ಮುರಿ ಲೆಕ್ಕ ಆಗೈತಿದ್ದು. ರೈತರ ಅಲ್ಲಿ ದಲಾಲ ಅಂಗಡಿ ಕೈಯಾಗ ಸಾಲ ಒಳಗಾಗಿ ನಾವು ಮಾಲ್ ಹೊಡಲಿಲ್ಲ ಅಂದ್ರೆ ನಾಳೆ ನಮ್ಮನ್ನ ಇದು ಚಿಮಾರಿ ಆಗಬೇಕು. ಇದು ಒಂದು ಸ್ವಲ್ಪ ಮೇಲಿಂದ ಸರ್ಕಾರ ಒಂದು ಸ್ವಲ್ಪ ಬಡವರಿಗೆ ಏನಾರು ಒಳ್ಳೇದು ಮಾಡೋಣ, ಗೊಬ್ಬರ ಇಲ್ಲದ ತರ್ಸೋಣ, ಕಳ್ಸೋಣ.